ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಂಬಾ ಟೇಸ್ಟಿಯಾದಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಮುದ್ದೆ ಮಾಡಿ ತೋರಿಸ್ಬೇಕಂತ ಮಾಡೀನಿ. ಈ ಮುದ್ದೆ ಮಾಡೋಕೆ ಏನೆಲ್ಲ ಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ನೋಡಂಬರ್ರಿ. ಮೊದಲನೇದಾಗಿ ನಾನು ಇಲ್ಲಿ ಜೋಳ ತೊಗೊಂಡಿನಿ. ಈ ಜೋಳನ ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕು ನೋಡಿರಿ. ಈ ಥರ ತೊಳ್ಕೊಂಡು ಒಳದೊಳಗೆ ಹಾಕ್ಕೊಂಡು ಕುಟ್ಟಬೇಕು. ನೋಡ್ಬೋದು, ಈ ಥರ ಸ್ಲೋ ಆಗಿ ಕುಟ್ಕೋಬೇಕು. ಒಮ್ಮೆ ಜೋರಾಗಿ ಕುಟ್ಟಕ್ಕೆ ಹೋಗಬಾರ್ದು, ಜೋಳ ನುಚ್ಚಾಗಿ ಬಿಡ್ತಾವ. ಹಾಗಾಗಿ ಸ್ಲೋ ಆಗಿ ಕುಟ್ಕೊಳ್ಳೋದ್ರಿಂದ ಈ ಥರ ಮೇಲಿನ ಸಿಪ್ಪಿ ಎಲ್ಲ ತೆಗೆದು ಬಂದುಬಿಡ್ತದ. ಕಿಚಡಿ ಮಾಡಬೇಕಾದ್ರೆ ಇದೇ ಥರ ಕುಟ್ಕೋಬೇಕು ನೋಡಿರಿ. ಈ ಥರ ಆಗ್ಯಾವ. ಇವನ್ನ ಕ್ಲೀನ್ ಮಾಡ್ಕೊತೀನಿ ನೋಡಿರಿ. ಈ ಥರ ನುಚ್ಚಾಗಿರೋದನ್ನೆಲ್ಲ ಸೈಡಿಗೆ ತೊಗೋಬೇಕು. ಜೋಳ ಅಷ್ಟನ್ನೇ ತೊಗೊಂಡ್ಬಿಡ್ಬೇಕು ನೋಡಿರಿ. ಇದು ತಗೊಂಡು ಇಟ್ಕೊತೀನಿ ನೋಡಿರಿ. ಇಷ್ಟು ಜೋಳ ರೆಡಿ ಆಗ್ಯಾವ ನೋಡಿರಿ. ಇಷ್ಟು ನುಚ್ಚು ಬಂದವ್ರಿ. ಈ ನುಚ್ಚನ್ನು ಹಾಕೋಕೆ ಹೋಗಬಾರ್ದು. ನುಚ್ಚು ಕುದಿಯೋವಾಗ ಹೊತ್ತೋ ಸಾಧ್ಯತೆ ಇರ್ತದೆ, ಹಾಗಾಗಿ ನುಚ್ಚು ಹಾಕೋಬಾರ್ದು. ಈ ಥರ ಕುಟ್ಟಿರೋ ಜೋಳನ ಕ್ಲೀನಾಗಿ ತೊಳ್ಕೊಂಬಿಡ್ಬೇಕ್ರಿ. ನೋಡ್ಬೋದು, ಈ ಥರ ಡಸ್ಟ್ ಎಲ್ಲ ಹೋಗಿ ಕ್ಲೀನ್ ಆಗ್ತದೆ ನೋಡಿರಿ. ಈ ಥರ ನೀರು ಹಾಕಿ ಒಂದು ರಾತ್ರಿ ಪೂರ್ತಿ ನೆನೆ ಇಡಬೇಕು ನೋಡಿರಿ. ನೆನೆ ಇಟ್ಟ ಮೇಲೆ ಬೆಳಗ್ಗೆ ನಾ ತೋರಿಸ್ಲಾತೀನಿ. ಈ ಥರ ಆಗ್ಯಾವ ನೋಡಿರಿ. ನೋಡ್ಬೋದು, ಈ ಥರ ಕಾಳು ಚುಟ್ಟಿದ್ರೆ ಒಡೆದು ಬಿಡ್ತದೆ. ಈ ಜೋಳ ಬಿರ್ಸಾಗಿರ್ತದಲ್ರಿ, ಹಾಗಾಗಿ ಒಂದು ನೈಟು ನೆನೆ ಇಡಬೇಕು. ನಿಮಗೇನಾದರೂ ಟೈಮ್ ಇರಲಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಚ್ಚಿ ಹಾಗೇ ಕುಕ್ಕರೊಳಗೆ ಬೇಯಿಸ್ಕೊಬೋದು. ನಾನಿಲ್ಲಿ 2 ಗ್ಲಾಸಷ್ಟು ಜೋಳ ತೊಗೊಂಡಿನಿ. ನೋಡ್ಬೋದು, 6 ಗ್ಲಾಸಷ್ಟು ನೀರು ಹಾಕೋಬೇಕ್ರಿ. ನೀರು ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡಿನಿ ನೋಡಿರಿ. 5 ವಿಸಲ್ಗಿಂತ ಜಾಸ್ತಿ ಕೂಗಿಸ್ಕೋಬೇಕು. ನೋಡ್ಬೋದು, ಈ ಜೋಳದ ಕಿಚಡಿ ಕುದಿಯೋವರೆಗೂ ನಾನು ಮಿಕ್ಸ್ ಐಟಮ್ನ ರೆಡಿ ಮಾಡ್ಕೊತೀನಿ ರೀ. ಇಷ್ಟು ದಪ್ಪದಾಗಿ ಕಗ್ಗು ಟೊಮೊಟೊನ ಕಟ್ ಮಾಡ್ಕೊಂಡೀನಿ ನೋಡಿರಿ. ಹಸಿ ಟೊಮೊಟೊ, ಹಸಿ ಮೆಣಸಿನ್ಕಾಯಿ, ಬದನೆಕಾಯಿ ಮತ್ತು ಗಜ್ಜರಿ ನೋಡ್ಬೋದು, ಈ ಥರ ದಪ್ಪದಾಗಿ ಕಟ್ ಮಾಡ್ಕೋಬೇಕು ನೋಡಿರಿ. ಇದನ್ನೆಲ್ಲ ಕಟ್ ಮಾಡೋವರೆಗೂ ನಾನು ಈ ಕಡೆ ಒಲೆ ಮೇಲೆ ಕಾಳುಗಳನ್ನೆಲ್ಲ ಕುದಿಯೋಕ್ಕಂತ ಹಾಕಿದ್ದೆ. ನೋಡ್ಬೋದು, ಕಡಲೆಕಾಳು, ತೊಗರಿಕಾಳು ಮತ್ತು ಅಲಸಂದಿ, ಹುರುಳಿ, ಮೂಕಣಿಕಾಳು, ತೊಗರಿಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಕುದಿಸ್ಕೊಂಡು ಇಟ್ಕೊಂಡೀನಿ ರೀ. ನೋಡ್ರಿ, ಈಗ ಅದೇ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದ್ರೊಳಗೆ ಪುಂಡಿ ಪಲ್ಯ ಹಾಕ್ಕೊಂಡೀನಿ ರೀ. ಈ ಪುಂಡಿ ಪಲ್ಯ ಹಾಕ್ಕೊಂಡಾದ್ಮೇಲೆ ಎಲ್ಲನೂ ದಪ್ಪದಾಗಿ ಹೆಚ್ಚಿಟ್ಟಿರೋ ಬದನೆಕಾಯಿ ಮತ್ತು ಕ್ಯಾರೆಟ್ ನೋಡ್ಬೋದು, ಈ ಥರ ದಪ್ಪದಾಗಿಯೇ ತುರ್ಕೋಬೇಕು. ಯಾಕಂದರೆ ಇದು ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ನೋಡಿರಿ. ಈ ಥರ ದಪ್ಪದಾಗಿ ಮತ್ತು ಕಗ್ಗು ಟೊಮೊಟೊ ಇವೆರಡನ್ನೂ ಹಾಕ್ಬಿಡ್ತೀನಿ ನಾನು. ಈ ಥರ ಎಲ್ಲನೂ ಒಂದೇ ಪಾತ್ರೆ ಒಳಗೆ ಹಾಕ್ಕೊಂಡು ಕುದಿಯೋವರೆಗೂ ಮ್ಯಾಲೆ ಮುಚ್ಚಿ ಇಟ್ಬಿಡಬೇಕು. ನೋಡ್ಬೋದು, ಈ ಥರ. ಈ ಕಡೆ ನಮ್ಮ ಕಿಚಡಿ ಕುದ್ದು ರೆಡಿಯಾಗ್ಯದ ನೋಡಿರಿ. ಈ ಥರ ಒಂದು ಚಮಚದ ಸಹಾಯದಿಂದ ಅಥವಾ ಈ ಥರ ಹುಟ್ಟಿನ ಸಹಾಯದಿಂದ ತೊಗೊಂಡು ತಿರುಗಾಡಬೇಕು. ಬೇಯಿಸ್ಕೊಂಡು ಇಟ್ಕೊಂಡಿರೋ ಎಲ್ಲ ತರಕಾರಿನೂ ಈ ಥರ ಪೇಸ್ಟ್ ಮಾಡಿ ಇಟ್ಕೋಬೇಕು. ನೆನಪಿರಲಿ, ಪೇಸ್ಟ್ ಮಾಡುವಾಗ ಈ ಥರ ತರಿಯಾಗಿ ಇರಬೇಕು, ವೆಜಿಟೇಬಲ್ ಎಲ್ಲ ಕಾಣೋ ಹಾಗೆ ನೋಡಿರಿ. ಈ ಥರ ರೊಟ್ಟಿ ತೊಗೊಂಡು ಮುರಿದು ಮಿಕ್ಸರೊಳಗೆ ಹಾಕೋಬೇಕ್ರಿ. ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಇದು ಕೂಡ ತರಿಯಾಗಿರಬೇಕು. ಈ ಪೌಡ್ರ್ ಮಾಡೋಕ್ಕಂತಲೇ ಸ್ವಲ್ಪ ದಪ್ಪದಾಗಿ ರೊಟ್ಟಿ ಮಾಡ್ಕೋಬೇಕು. ನೋಡ್ಬೋದು, ಎಲ್ಲ ರೊಟ್ಟಿನೂ ಮುರಿದು ಇದೇ ಥರ ಮಿಕ್ಸಿಗೆ ಹಾಕಿ ಇಟ್ಕೊಂಡೀನಿ ನೋಡಿರಿ. ಈ ಥರ ರೆಡಿ ಆಗ್ಯದ ನೋಡಿರಿ. ಇದಕ್ಕೇ ಕುದಿಸಿಟ್ಕೊಂಡಿರೋ ಕಿಚಡಿ ನೋಡಿರಿ. ಜೋಳ ಎಲ್ಲ ಕುಟ್ಟಿ ಮಾಡ್ಕೊಂಡಿವಲ್ರಿ, ಆ ಕಿಚಡಿನ ಇದ್ರೊಳಗೆ ಹಾಕೋಬೇಕ್ರಿ. ಅದೆಲ್ಲ ಹಾಕಾದ್ಮೇಲೆ ಈ ಕಾಳುಗಳು ತರಿಯಾಗಿರೋದು ಮತ್ತು ಬಾಯಿ ಒಳಗೆ ಒಂದೊಂದಾಗೆ ಕಾಳುಗಳು ಬರ್ತಾಯಿದ್ರೆ ಟೇಸ್ಟು ಚೆನ್ನಾಗಿರ್ತದೆ. ಹಾಗಾಗಿ ಇದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ, ರೊಟ್ಟಿ ಮತ್ತು ಕಟಂಬ್ಲಿ ಮಿಶ್ರಣಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ಎಲ್ಲ ಕಾಳನ್ನು ಹಾಕ್ಕೊಂಡಾದ್ಮೇಲೆ ನೋಡಿರಿ, ಈ ಥರ ಕಾಣಿಸ್ಲಿಕ್ಕತ್ತದ. ಹಾಕ್ಕೊಂಡಾದ್ಮೇಲೆ ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ. ನೋಡ್ಬೋದು ನೋಡಿರಿ, ಇವಾಗ ಈ ತರಕಾರಿ ಮಿಶ್ರಣನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ, ಇದಕ್ಕೇ ಸ್ವಲ್ಪ ಹುಣಸೆ ಹಣ್ಣಿನ ರಸನ ನಾನು ಮಿಕ್ಸ್ ಮಾಡ್ಕೊಂಡೀನಿ ರೀ. ಇವಾಗ ಇದನ್ನು ರೊಟ್ಟಿ ಮತ್ತು ಕಿಚಡಿಯ ಮಿಶ್ರಣ ಅದಲ್ರಿ, ಅದಕ್ಕೆ ಬರೀಕ್ ಬಿಡಬೇಕು ನೋಡಿರಿ. ಇದ್ರೊಳಗೆ ಇದನ್ನೆಲ್ಲನೂ ಮಿಕ್ಸ್ ಮಾಡ್ತೀನಿ ರೀ. ನಾನು ಮಾಡೋ ರೆಸಿಪಿ ನೋಡ್ತಾನೆ ನನ್ನದೊಂದು ಸಣ್ಣ ವಿನಂತಿ ಅದ ರೀ, ಅದನ್ನು ಕೇಳಿಸ್ಕೊಂಡು ಬಿಡ್ರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಒತ್ತಿ. ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಆಗ ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು.
ನೋಡಿರಿ ಎಲ್ಲನೂ ಹಾಕಿ ಈ ಥರ ಮೇಲಿಂದ ಕೆಳಗೆ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದೇ ಮಿಶ್ರಣಕ್ಕೆ ಮೊದಲೇ ಮಾಡಿ ಇಟ್ಕೊಂಡಿರೋ ಹೋಳಿಗೆನ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈ ಥರ ಮುರಿದು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಎಲ್ಲನೂ ಸೇರಿ ಮಿಕ್ಸ್ ಮಾಡಿಕೊಂಡ್ರೆ ಹೋಳಿಗೆ ಎಲ್ಲ ಅದರೊಳಗೆ ಕರಗಿ ಬಿಡ್ತದೆ. ನೋಡ್ಬೋದು ಈ ಥರ ಆಗ್ಯದ. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕ್ಯಾರೆಟು, ಈರುಳ್ಳಿ ಎಲ್ಲನೂ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಸರಿಯಾಗಿ ಎಲ್ಲವನ್ನು. ನೋಡಿರಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು. ಮೊದಲೇ ಹಸಿ ಈರುಳ್ಳಿ ತಪ್ಪಲ ಹಾಕ್ಬೇಕ್ರಿ. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಕೂಡ ಅಂತಾರ್ರಿ. ನೋಡ್ಬೋದು ಈ ಥರ ಉಪ್ಪನ್ನು ರುಚಿಗೆ ತಕ್ಕಷ್ಟು, ನೀವು ಮಾಡೋ ಕ್ವಾಂಟಿಟಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು. ಇದೇ ಪಾತ್ರೆಗೆ ಖಾರ ಹಾಕ್ಕೊಳಗತ್ತೀನಿ ರೀ ನಾನು, ಒಣ ಖಾರ, ಮತ್ತು ಇದಕ್ಕೆ ಪುಡಿ ಖಾರ ಕೂಡ ಅಂತಾರ್ರಿ. ನೋಡ್ಬೋದು ರುಚಿಗೆ ತಕ್ಕಷ್ಟು ಖಾರನ ನೀವು ಯಾವ ಥರ ತಿಂತೀರ ನೋಡಿ ಆ ಥರ ಖಾರ ಹಾಕೋರಿ. ಹೆಚ್ಚು ಕಡಿಮೆ ನೀವು ನೋಡಿಕೊಂಡು ಮಾಡ್ಕೋರಿ. ನೋಡಿರಿ ಇದನ್ನು ಕೈಯಿಂದನೇ ಎಲ್ಲನೂ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ನೋಡ್ಬೋದು ಈ ಥರ ತುಂಬಾ ರುಚಿಯಾಗಿರ್ತದೆ ರೀ. ಈ ಥರ ಮುದ್ದೆ ಮಾಡಿಕೊಂಡು ತಿನ್ನೋದ್ರಿಂದ ಬಗೆ ಬಗೆಯ ತಿಂಡಿಗಳನ್ನು ನೀವೆಲ್ಲ ಟ್ರೈ ಮಾಡಿರ್ತೀರ, ತಿಂದಿರ್ತೀರ. ನಮ್ಮ ಉತ್ತರ ಕರ್ನಾಟಕದ ಈ ವೆಜಿಟೇಬಲ್ ಮುದ್ದಿನ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನೋಡಿರಿ ಈ ಥರ ಎಲ್ಲನೂ ಕಲಿಸ್ಕೊಂಡು, ನಿಮಗೇನಾದರೂ ಈ ಥರ ಜೋಳ ಕುಟ್ಟೋಕ್ಕಾಗಲಿಲ್ಲ ಅಂದರೆ ಉಳಿದಿರೋ ಅನ್ನದಲ್ಲಿ ಈ ಥರ ಮಾಡ್ಕೋಬೋದು. ಇವಾಗ ಸ್ವಲ್ಪ ಬೆಲ್ಲನ ಮಿಕ್ಸಿಗೆ ಹಾಕ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ ಇದ್ರೊಳಗೆ. ನೋಡ್ಬೋದು ಬೆಲ್ಲ ಯಾಕೆ ಹಾಕೋದು ಅಂದರೆ ಹುಣಸೆ ಹಣ್ಣಿನ ರಸ ಮತ್ತು ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಕೂಡ ಹಾಕೋಬೇಕಾಗ್ತದೆ. ಹೋಳಿಗೆ ಕೂಡ ಸ್ವೀಟ್ ಇರುತ್ತೆ ಇದರಲ್ಲಿ ಹಾಕಿರೋದ್ರಿಂದ ನೋಡಿಕೊಂಡು ಬೆಲ್ಲ ಹಾಕೋರಿ. ನಿಮಗೆ ಎಷ್ಟು ಸಿಹಿ ಹಿಡಿಸ್ತದೆ ನೋಡಿರಿ ಅಷ್ಟನ್ನೇ ನೋಡಿ ಹಾಕೋಬಹುದು. ಫೈನಲಿ ಎಲ್ಲ ಹಾಕಿ ಈ ಥರ ಕಲಿಸ್ಕೊಂಡಾದ್ಮೇಲೆ ಈ ಥರ ಕಾಣಿಸ್ಲಿಕ್ಕೆ ನೋಡಿರಿ. ಇದನ್ನು ತಗೊಂಡು ಮುದ್ದೆ ಮಾಡ್ಕೋಬೇಕು. ನೋಡ್ಬೋದು ಈ ಥರ ರೆಡಿ ಆಗ್ಯದ ನೋಡಿರಿ. ಇದ್ರೊಳಗೆ ಸ್ವಲ್ಪ ಈ ಥರ ತೊಗೊಂಡು ಸಣ್ಣ ಸಣ್ಣದಾಗಿ ನಾ ಮುದ್ದಿನ ಕಟ್ಕೊಳ್ತಾ ಇದ್ದೀನಿ. ನೋಡಿರಿ ಈ ಥರ ಶೇಪ್ ಒಳಗೆ ಆಗ್ಯದ ನೋಡಿರಿ. ನೋಡ್ಬೋದು ನೀವು ದೊಡ್ಡದಾದರೂ ಕಟ್ಕೋಬೋದು ಅಥವಾ ಇದಕ್ಕಿಂತಲೇ ಸಣ್ಣದಾದರೂ ಕಟ್ಕೊಳ್ಬೋದು. ನಿಮಗೆ ಹೆಂಗೆ ಅನುಕೂಲ ಆಗ್ತದೆ ನೋಡಿರಿ ಆ ಥರ ನೀವು ಮಾಡ್ಕೋರಿ. ನಾನಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಎಲ್ಲನೂ ಇದೇ ಥರ ಉಂಡಿನ ಕಟ್ಕೋತೀನಿ ನೋಡಿರಿ. ಇದೇ ಥರ ಮುದ್ದೆ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ಮುದ್ದೆ ಜೊತೆಗೆ ಸಾಂಬಾರು ಬೇಡ, ಮೊಸರು ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಮುದ್ದೆ ಒಳಗೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವರು ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಮಾಡಿ ನೋಡಿರಿ ಹೆಂಗಾಗ್ಯದಂತ ಕಾಮೆಂಟ್ ಮಾಡಿರಿ. ಐ ಹೋಪ್ ಮುದ್ದೆ ಮಾಡೋ ವಿಧಾನ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ತಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ.